ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಜಿಫ್ಯಾಕ್ಟ್ಸ್ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ನಮ್ಮ ದಿನನಿತ್ಯದ ಜೀವನದಲ್ಲಿ ಗಾಜು ಬಹಳ ಮುಖ್ಯವಾದ ವಸ್ತುವಾಗಿದೆ. ಪ್ಲಾಸ್ಟಿಕ್ ಆವಿಷ್ಕರಿಸದೇ ಇರುವ ಸಂದರ್ಭದಲ್ಲಿ ಗಾಜು ಮಾತ್ರ ಯಾವುದೇ ಆಕಾರಕ್ಕೆ ಸುಲಭವಾಗಿ ಬದಲಾಯಿಸಬಹುದಾದಂತಹ ವಸ್ತುವಾಗಿತ್ತು. ಅಂದರೆ ನಾವು ಅದಕ್ಕೆ ಯಾವುದೇ ಆಕಾರ ಬೇಕಾದರೂ ಅಥವಾ ಗಾತ್ರವನ್ನು ಸಹ ನೀಡಬಹುದಾಗಿತ್ತು. ಗಾಜಿನ ಪಾತ್ರೆಗಳು, ನಾವು ನಮ್ಮ ಮುಖವನ್ನು ನೋಡಿಕೊಳ್ಳುವ ಕನ್ನಡಿ, ಕಿಟಕಿಗಳಿಗೆ ಅಳವಡಿಸಿರುವ ಗಾಜು, ಗೇಟ್, ಟಿವಿ, ಲ್ಯಾಪ್ಟಾಪ್ ಮತ್ತು ನಮ್ಮ ಮೊಬೈಲ್ನ ಪರದೆಯಂತಹ ಅನೇಕ ವಸ್ತುಗಳನ್ನು ತಯಾರಿಸಲು ಗಾಜನ್ನು ಬಳಸಲಾಗುತ್ತದೆ. ಗಾಜಿನಲ್ಲಿ ಮುಖ್ಯವಾಗಿ ಎರಡು ವಿಧಗಳಿವೆ. ಅದರಲ್ಲಿ ಮೊದಲನೆಯದು ಸಾಮಾನ್ಯ ಗಾಜು ಮತ್ತು ಎರಡನೆಯದು ವಿಶೇಷ ಉದ್ದೇಶದ ಗಾಜು. ವಿಶೇಷ ಉದ್ದೇಶದ ಗಾಜು ಕೇವಲ ಗಾಜಲ್ಲ, ಬುಲೆಟ್ ಪ್ರೂಫ್ ಗ್ಲಾಸ್. ಕಾರಿನ ಕಿಟಕಿಗೆ ಅಳವಡಿಸಿರುವ ಗಾಜು ನಿರ್ದಿಷ್ಟ ಉದ್ದೇಶಕ್ಕಾಗಿ ವಿಶೇಷ ಉದ್ದೇಶದ ಗಾಜನ್ನು ತಯಾರಿಸಲಾಗುತ್ತದೆ. ಆದರೆ 90% ವಸ್ತುಗಳನ್ನು ತಯಾರಿಸಲು ಸಾಮಾನ್ಯ ಗಾಜನ್ನು ಮಾತ್ರವೇ ಬಳಸಲಾಗುತ್ತದೆ. ಆದ್ದರಿಂದ ನಾವು ಇಂದು ಗಾಜಿನ ಬಗ್ಗೆ, ಈ ಗಾಜನ್ನು ಹೇಗೆ ತಯಾರಿಸಲಾಗುತ್ತದೆ ಮತ್ತು ಅದನ್ನು ತಯಾರಿಸಲು ಏನನ್ನು ಬಳಸಲಾಗುತ್ತದೆ ಎಂಬುವಂತಹ ಎಲ್ಲ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಇದಕ್ಕಾಗಿ ವಿಡಿಯೋವನ್ನು ಎಲ್ಲಿಯೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಬನ್ನಿ ಟಾಪಿಕ್ಗೆ ಹೋಗೋಣ. ಗಾಜು ತಯಾರಿಸಲು ಮರಳು ಅಥವಾ ವಿಶಿಷ್ಟ ರೀತಿಯ ಮಣ್ಣನ್ನು ಬಳಸಲಾಗುತ್ತದೆ. ಆದರೆ ಗಾಜಿನ ತಯಾರಿಕೆಯಲ್ಲಿ ಸಾಮಾನ್ಯ ಮರಳನ್ನು ಬಳಸಲಾಗುವುದಿಲ್ಲ. ಹೆಚ್ಚು ಸಿಲಿಕಾನ್ ಹೊಂದಿರುವ ಮರಳನ್ನು ಬಳಸಲಾಗುತ್ತದೆ. ಇಂತಹ ಮರಳಿನಲ್ಲಿ 99% ವರೆಗೆ ಸಿಲಿಕಾನ್ ಕಂಡುಬರುತ್ತದೆ. ಲೈಮ್, ಸೋಡಾ ಮತ್ತು ಮರಳು ಮುಂತಾದ ಕೆಲವು ವಸ್ತುಗಳು ಗಾಜು ತಯಾರಿಸಲು ಬೇಕಾಗುತ್ತವೆ. ಇವುಗಳಿಂದ ಮಿಶ್ರಣವನ್ನು ತಯಾರಿಸಲಾಗುತ್ತದೆ. ಇದರಲ್ಲಿ ಸುಮಾರು 75% ಮರಳು, 15% ಸೋಡಾ ಮತ್ತು 10% ಸುಣ್ಣವಿರುತ್ತದೆ. ಇದನ್ನು ಒಂದು ಯಂತ್ರದ ಮೂಲಕ ಚೆನ್ನಾಗಿ ರುಬ್ಬಲಾಗುತ್ತದೆ, ಹಾಗೆ ಮಿಕ್ಸ್ ಮಾಡಲಾಗುತ್ತದೆ ಮತ್ತು ಹಳೆಯ ಗಾಜಿನ ತುಂಡುಗಳನ್ನು ಸಹ ಇದರಲ್ಲಿ ಬೆರೆಸಲಾಗುತ್ತದೆ. ಇದರ ನಂತರ ಈ ಮಿಶ್ರಣವನ್ನು ಕರಗಿಸಲು ಕುಲುಮೆಯಲ್ಲಿ ಹಾಕಲಾಗುತ್ತದೆ. ಇದಕ್ಕಾಗಿ ಕುಲುಮೆಯ ಅಗತ್ಯವಿರುತ್ತದೆ. ಅದರ ಉಷ್ಣತೆಯು ತುಂಬ ಹೆಚ್ಚಾಗಿರುತ್ತದೆ. ಹೆಚ್ಚಿನ ತಾಪಮಾನದಲ್ಲಿ ಈ ಕುಲುಮೆಯಲ್ಲಿ ಹಾಕಲಾದ ಮಿಶ್ರಣವು ಕರಗಿ ದ್ರವವಾಗಿ ಬದಲಾಗುತ್ತದೆ, ಅಂದರೆ ದ್ರವವಾಗುತ್ತದೆ. ಈ ದ್ರವವನ್ನು ಕರಗಿದ ಗಾಜು ಎಂದು ಕರೆಯಲಾಗುತ್ತದೆ. ಅಂದರೆ ಈ ದ್ರವವು ಕ್ರಮೇಣ ತಣ್ಣಗಾದಾಗ ಅದು ಗಾಜಿನಂತೆ ಬದಲಾಗುತ್ತದೆ. ಕರಗಿದ ಗಾಜಿನ ನಂತರ ಅಗತ್ಯವಿರುವಂತೆ ಅಚ್ಚು ಅಥವಾ ಹಾಳೆಯಲ್ಲಿ ಸುರಿಯಲಾಗುತ್ತದೆ ಮತ್ತು ತಣ್ಣಗಾಗಲು ಬಿಡಲಾಗುತ್ತದೆ. ಈ ರೀತಿಯಾಗಿ ಗಾಜಿನ ವಿವಿಧ ವಸ್ತುಗಳನ್ನು ತಯಾರಿಸಲಾಗುತ್ತದೆ. ಇದಲ್ಲದೆ ಗಾಜು ಅನೇಕ ಬಣ್ಣಗಳಲ್ಲಿ ಬರುವುದನ್ನು ನೀವು ನೋಡಿರಬಹುದು. ಇದನ್ನು ಹೇಗೆ ಮಾಡಲಾಗುತ್ತದೆ ಮತ್ತು ಗಾಜಿಗೆ ಬಣ್ಣ ಯಾವ ರೀತಿ ಬರುತ್ತದೆ ಎಂಬುದನ್ನು ನೋಡೋಣ. ನೀವು ಗಾಜಿನಲ್ಲಿ ಬಣ್ಣದ ಗಾಜಿನಂತಹ ವಿಶೇಷ ಗಾಜನ್ನು ಪಡೆಯಲು ಬಯಸಿದರೆ, ಗಾಜು ದ್ರವದ ಸ್ಥಿತಿಯಲ್ಲಿರುವಾಗ ಈ ಸಮಯದಲ್ಲಿ ಅದಕ್ಕೆ ಬೇಕಾಗಿರುವ ಬಣ್ಣದ ರಾಸಾಯನಿಕವನ್ನು ಸೇರಿಸಲಾಗುತ್ತದೆ. ಈ ರೀತಿಯಲ್ಲಿ ಗಾಜು ಬಣ್ಣವನ್ನು ಪಡೆಯುತ್ತದೆ. ಓಕೆ ಫ್ರೆಂಡ್ಸ್, ಫ್ಯಾಕ್ಟರಿಯಲ್ಲಿ ಮರಳಿನಿಂದ ಗಾಜನ್ನು ಹೇಗೆ ತಯಾರಿಸಲಾಗುತ್ತದೆ ಎಂಬುದನ್ನು ನೀವು ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದೀರಾ ಎಂದುಕೊಳ್ಳುತ್ತೇನೆ. ಈ ವಿಡಿಯೋ ಇಷ್ಟವಾದಲ್ಲಿ ಒಂದು ಲೈಕ್ ನೀಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಲಿಲ್ಲವೆಂದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಪ್ರೆಸ್ ಮಾಡಿ, ಆಲ್ ನೋಟಿಫಿಕೇಶನ್ ಆನ್ ಮಾಡಿ. ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಮುಕ್ತವಾಗಿ ಕಾಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.